ಆದ ನಂತರ ಏನು ಹೇಳಿದ್ರು ಮೇಡಮ್ ಅವರು? ಮೇಡಮ್ನವರು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆ ಮೇಲೆ ಈ ರೀತಿ ಅವೇಚ್ಯ ಶಬ್ದಗಳಿಂದ ನಿಂದಿಸೋದು, ಅವರು ರಾಜಕೀಯ ಬೆಳವಣಿಗೆ ಅವ್ರು ಸಹಿಸಲಾರದೆ ಈ ರೀತಿ ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ. ಸಿ ಟಿ ರವಿ ದೊಡ್ಡ ಲಫಂಗ, ಒಬ್ಬ ದೊಡ್ಡ ಲಫಂಗ ಅಂದರೆ ದೊಡ್ಡ ಲಫಂಗ ಅವನು. ಅವನಿಗೆ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡಬೇಕು, ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ಕಾಣಬೇಕು ಅನ್ನೋದನ್ನು ಸ್ವಲ್ಪ ಪ್ರಜ್ಞೆ ಇಲ್ಲ ಅವನಿಗೆ. ಇದು ಈ ಘಟನೆಯನ್ನು ಖಂಡಿಸ್ತೀನಿ. ಬಿ ಜೆ ಪಿಯವರು ಮಾತಾಡಿದ್ರೆ ಮಹಿಳೆ ಪರ ಅಂತಾರೆ. ಈಗ ಮಹಿಳೆಗಾಗಿರೋ ಅನ್ಯಾಯಕ್ಕೆ ಅವನಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು. ಸಿ ಟಿ ರವಿಗೆ ಉಚ್ಚಾಟನೆ ಮಾಡಿದ್ರೆ ಅವ್ರ ಇಚ್ಛಾಶಕ್ತಿ ಗೊತ್ತಾಗುತ್ತೆ. ಇಲ್ಲಾಂದರೆ ಇವರೆಲ್ಲ ಬೂಟಾಟಿಕೆ ಬಿ ಜೆ ಪಿ ಬಂಡರು, ಏನು ಬೇಕಾದ್ರೂ ಮಾಡೋಕ್ಕೆ ಹೇಸಲ್ಲ ಅಂತ ಅವ್ರ ಮನಸ್ಥಿತಿ. ಈಗ FIR ಆಗಿದೆ. ಈಗ ಈ ಒಂದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಕಡೆಗಾದರೆ, ಇನ್ನು ಪಕ್ಷದ ವತಿಯಿಂದ ಯಾವ ರೀತಿಯಾಗಿ ಹೋರಾಟ, ಆ ಬಗ್ಗೆ ಏನಾದರೂ ಮಾತಾಡಿದ್ರೆ ಮೇಡಮ್ ತಮ್ಮ ಜೊತೆ ಏನಾದರೂ ಹಂಚ್ಕೊಂಡ್ರೆ ಅಂತ? ಪಕ್ಷ ಅವರೇನು ಮಾತಾಡಿಲ್ಲ, ಅವ್ರು ಹೆಂಗೆ ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ. ಹಿರಿಯರಿ ವಾಲಂಟಿಯರಿಗೆಲ್ಲ ನಾವೇ ಎಲ್ಲ ಜಿಲ್ಲೆ ಕರ್ನಾಟಕದ ಜಿಲ್ಲೆ ಪೂರ್ತಿ ಜಿಲ್ಲೆಯಾದ್ಯಂತ ನಾಳೆ ಸ್ಟ್ರೈಕ್ ಮಾಡ್ತೀವಿ, ಎಲ್ಲ ಪ್ರತಿಭಟನೆ ಮಾಡ್ತೀವಿ, ಖಂಡಿಸ್ತೀವಿ. ಅವನಿಗೆ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಬೇಕು, MLC ಮೆಂಬರ್ಶಿಪ್ ತೆಗಿಬೇಕು. ಆದ ನಂತರ ಏನು ಹೇಳಿದ್ರು ಮೇಡಮ್ ಅವರು? ಮೇಡಮ್ನವರು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆ ಮೇಲೆ ಈ ರೀತಿ ಅವೇಚ್ಯ ಶಬ್ದಗಳಿಂದ ನಿಂದಿಸೋದು, ಅವರು ರಾಜಕೀಯ ಬೆಳವಣಿಗೆ ಅವ್ರು ಸಹಿಸಲಾರದೆ ಈ ರೀತಿ ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ. ಸಿ ಟಿ ರವಿ ದೊಡ್ಡ ಲಫಂಗ, ಒಬ್ಬ ದೊಡ್ಡ ಲಫಂಗ ಅಂದರೆ ದೊಡ್ಡ ಲಫಂಗ ಅವನು. ಅವನಿಗೆ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡಬೇಕು, ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ಕಾಣಬೇಕು ಅನ್ನೋದನ್ನು ಸ್ವಲ್ಪ ಪ್ರಜ್ಞೆ ಇಲ್ಲ ಅವನಿಗೆ. ಇದು ಈ ಘಟನೆಯನ್ನು ಖಂಡಿಸ್ತೀನಿ. ಬಿ ಜೆ ಪಿಯವರು ಮಾತಾಡಿದ್ರೆ ಮಹಿಳೆ ಪರ ಅಂತಾರೆ. ಈಗ ಮಹಿಳೆಗಾಗಿರೋ ಅನ್ಯಾಯಕ್ಕೆ ಅವನಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು. ಸಿ ಟಿ ರವಿಗೆ ಉಚ್ಚಾಟನೆ ಮಾಡಿದ್ರೆ ಅವ್ರ ಇಚ್ಛಾಶಕ್ತಿ ಗೊತ್ತಾಗುತ್ತೆ. ಇಲ್ಲಾಂದರೆ ಇವರೆಲ್ಲ ಬೂಟಾಟಿಕೆ ಬಿ ಜೆ ಪಿ ಬಂಡರು, ಏನು ಬೇಕಾದ್ರೂ ಮಾಡೋಕ್ಕೆ ಹೇಸಲ್ಲ ಅಂತ ಅವ್ರ ಮನಸ್ಥಿತಿ. ಈಗ FIR ಆಗಿದೆ. ಈಗ ಈ ಒಂದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಕಡೆಗಾದರೆ, ಇನ್ನು ಪಕ್ಷದ ವತಿಯಿಂದ ಯಾವ ರೀತಿಯಾಗಿ ಹೋರಾಟ, ಆ ಬಗ್ಗೆ ಏನಾದರೂ ಮಾತಾಡಿದ್ರೆ ಮೇಡಮ್ ತಮ್ಮ ಜೊತೆ ಏನಾದರೂ ಹಂಚ್ಕೊಂಡ್ರೆ ಅಂತ? ಪಕ್ಷ ಅವರೇನು ಮಾತಾಡಿಲ್ಲ, ಅವ್ರು ಹೆಂಗೆ ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ. ಹಿರಿಯರಿ ವಾಲಂಟಿಯರಿಗೆಲ್ಲ ನಾವೇ ಎಲ್ಲ ಜಿಲ್ಲೆ ಕರ್ನಾಟಕದ ಜಿಲ್ಲೆ ಪೂರ್ತಿ ಜಿಲ್ಲೆಯಾದ್ಯಂತ ನಾಳೆ ಸ್ಟ್ರೈಕ್ ಮಾಡ್ತೀವಿ, ಎಲ್ಲ ಪ್ರತಿಭಟನೆ ಮಾಡ್ತೀವಿ, ಖಂಡಿಸ್ತೀವಿ. ಅವನಿಗೆ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಬೇಕು, MLC ಮೆಂಬರ್ಶಿಪ್ ತೆಗಿಬೇಕು. ಆದ ನಂತರ ಏನು ಹೇಳಿದ್ರು ಮೇಡಮ್ ಅವರು? ಮೇಡಮ್ನವರು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆ ಮೇಲೆ ಈ ರೀತಿ ಅವೇಚ್ಯ ಶಬ್ದಗಳಿಂದ ನಿಂದಿಸೋದು, ಅವರು ರಾಜಕೀಯ ಬೆಳವಣಿಗೆ ಅವ್ರು ಸಹಿಸಲಾರದೆ ಈ ರೀತಿ ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ. ಸಿ ಟಿ ರವಿ ದೊಡ್ಡ ಲಫಂಗ, ಒಬ್ಬ ದೊಡ್ಡ ಲಫಂಗ ಅಂದರೆ ದೊಡ್ಡ ಲಫಂಗ ಅವನು. ಅವನಿಗೆ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡಬೇಕು, ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ಕಾಣಬೇಕು ಅನ್ನೋದನ್ನು ಸ್ವಲ್ಪ ಪ್ರಜ್ಞೆ ಇಲ್ಲ ಅವನಿಗೆ. ಇದು ಈ ಘಟನೆಯನ್ನು ಖಂಡಿಸ್ತೀನಿ. ಬಿ ಜೆ ಪಿಯವರು ಮಾತಾಡಿದ್ರೆ ಮಹಿಳೆ ಪರ ಅಂತಾರೆ. ಈಗ ಮಹಿಳೆಗಾಗಿರೋ ಅನ್ಯಾಯಕ್ಕೆ ಅವನಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು. ಸಿ ಟಿ ರವಿಗೆ ಉಚ್ಚಾಟನೆ ಮಾಡಿದ್ರೆ ಅವ್ರ ಇಚ್ಛಾಶಕ್ತಿ ಗೊತ್ತಾಗುತ್ತೆ. ಇಲ್ಲಾಂದರೆ ಇವರೆಲ್ಲ ಬೂಟಾಟಿಕೆ ಬಿ ಜೆ ಪಿ ಬಂಡರು, ಏನು ಬೇಕಾದ್ರೂ ಮಾಡೋಕ್ಕೆ ಹೇಸಲ್ಲ ಅಂತ ಅವ್ರ ಮನಸ್ಥಿತಿ. ಈಗ FIR ಆಗಿದೆ. ಈಗ ಈ ಒಂದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಕಡೆಗಾದರೆ, ಇನ್ನು ಪಕ್ಷದ ವತಿಯಿಂದ ಯಾವ ರೀತಿಯಾಗಿ ಹೋರಾಟ, ಆ ಬಗ್ಗೆ ಏನಾದರೂ ಮಾತಾಡಿದ್ರೆ ಮೇಡಮ್ ತಮ್ಮ ಜೊತೆ ಏನಾದರೂ ಹಂಚ್ಕೊಂಡ್ರೆ ಅಂತ? ಪಕ್ಷ ಅವರೇನು ಮಾತಾಡಿಲ್ಲ, ಅವ್ರು ಹೆಂಗೆ ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ. ಹಿರಿಯರಿ ವಾಲಂಟಿಯರಿಗೆಲ್ಲ ನಾವೇ ಎಲ್ಲ ಜಿಲ್ಲೆ ಕರ್ನಾಟಕದ ಜಿಲ್ಲೆ ಪೂರ್ತಿ ಜಿಲ್ಲೆಯಾದ್ಯಂತ ನಾಳೆ ಸ್ಟ್ರೈಕ್ ಮಾಡ್ತೀವಿ, ಎಲ್ಲ ಪ್ರತಿಭಟನೆ ಮಾಡ್ತೀವಿ, ಖಂಡಿಸ್ತೀವಿ. ಅವನಿಗೆ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಬೇಕು, MLC ಮೆಂಬರ್ಶಿಪ್ ತೆಗಿಬೇಕು. ಆದ ನಂತರ ಏನು ಹೇಳಿದ್ರು ಮೇಡಮ್ ಅವರು? ಮೇಡಮ್ನವರು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆ ಮೇಲೆ ಈ ರೀತಿ ಅವೇಚ್ಯ ಶಬ್ದಗಳಿಂದ ನಿಂದಿಸೋದು, ಅವರು ರಾಜಕೀಯ ಬೆಳವಣಿಗೆ ಅವ್ರು ಸಹಿಸಲಾರದೆ ಈ ರೀತಿ ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ. ಸಿ ಟಿ ರವಿ ದೊಡ್ಡ ಲಫಂಗ, ಒಬ್ಬ ದೊಡ್ಡ ಲಫಂಗ ಅಂದರೆ ದೊಡ್ಡ ಲಫಂಗ ಅವನು. ಅವನಿಗೆ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡಬೇಕು, ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ಕಾಣಬೇಕು ಅನ್ನೋದನ್ನು ಸ್ವಲ್ಪ ಪ್ರಜ್ಞೆ ಇಲ್ಲ ಅವನಿಗೆ. ಇದು ಈ ಘಟನೆಯನ್ನು ಖಂಡಿಸ್ತೀನಿ. ಬಿ ಜೆ ಪಿಯವರು ಮಾತಾಡಿದ್ರೆ ಮಹಿಳೆ ಪರ ಅಂತಾರೆ. ಈಗ ಮಹಿಳೆಗಾಗಿರೋ ಅನ್ಯಾಯಕ್ಕೆ ಅವನಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು. ಸಿ ಟಿ ರವಿಗೆ ಉಚ್ಚಾಟನೆ ಮಾಡಿದ್ರೆ ಅವ್ರ ಇಚ್ಛಾಶಕ್ತಿ ಗೊತ್ತಾಗುತ್ತೆ. ಇಲ್ಲಾಂದರೆ ಇವರೆಲ್ಲ ಬೂಟಾಟಿಕೆ ಬಿ ಜೆ ಪಿ ಬಂಡರು, ಏನು ಬೇಕಾದ್ರೂ ಮಾಡೋಕ್ಕೆ ಹೇಸಲ್ಲ ಅಂತ ಅವ್ರ ಮನಸ್ಥಿತಿ.
ಈಗ FIR ಆಗಿದೆ. ಈಗ ಈ ಒಂದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಕಡೆಗಾದರೆ, ಇನ್ನು ಪಕ್ಷದ ವತಿಯಿಂದ ಯಾವ ರೀತಿಯಾಗಿ ಹೋರಾಟ ಆ ಬಗ್ಗೆ ಏನಾದರೂ ಮಾತಾಡಿದ್ರೆ ಮೇಡಮ್ ತಮ್ಮ ಜೊತೆ ಏನಾದರೂ ಹಂಚ್ಕೊಂಡ್ರೆ ಅಂತ? ಪಕ್ಷ ಅವರೇನು ಮಾತಾಡಿಲ್ಲ, ಅವ್ರು ಹೆಂಗೆ ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಹಿರಿಯರು ಇದ್ದೀರಿ. ವಾಲಂಟ್ರಿಯಾಗೆಲ್ಲ ನಾವೇ ಎಲ್ಲ ಜಿಲ್ಲೆ ಕರ್ನಾಟಕದ ಜಿಲ್ಲೆ ಪೂರ್ತಿ ಜಿಲ್ಲೆಯಾದ್ಯಂತ ನಾಳೆ ಸ್ಟ್ರೈಕ್ ಮಾಡ್ತೀವಿ, ಎಲ್ಲ ಪ್ರತಿಭಟನೆ ಮಾಡ್ತೀವಿ, ಖಂಡಿಸ್ತೀವಿ. ಅವನಿಗೆ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಬೇಕು, MLC ಮೆಂಬರ್ಶಿಪ್ ತೆಗಿಬೇಕು. ಆದ ನಂತರ ಏನು ಹೇಳಿದ್ರು ಮೇಡಮ್ ಅವರು? ಮೇಡಮ್ನವರು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆ ಮೇಲೆ ಈ ರೀತಿ ಅವೇಚ ಶಬ್ದಗಳಿಂದ ನಿಂದಿಸೋದು, ಅವರು ರಾಜಕೀಯ ಬೆಳವಣಿಗೆ ಅವ್ರು ಸಹಿಸಲಾರದೆ ಈ ರೀತಿ ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ. CT ರವಿ ದೊಡ್ಡ ಲಫಂಗ, ಒಬ್ಬ ದೊಡ್ಡ ಲಫಂಗ ಅಂದರೆ ದೊಡ್ಡ ಲಫಂಗ ಅವನು. ಅವನಿಗೆ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡಬೇಕು, ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ಕಾಣಬೇಕು ಅನ್ನೋದನ್ನು ಸ್ವಲ್ಪ ಪ್ರಜ್ಞೆ ಇಲ್ಲ ಅವನಿಗೆ. ಇದು ಈ ಘಟನೆಯನ್ನು ಖಂಡಿಸ್ತೀನಿ. BJPಯವರು ಮಾತಾಡಿದ್ರೆ ಮಹಿಳೆ ಪರ ಅಂತಾರೆ. ಈಗ ಮಹಿಳೆಗಾಗಿರೋ ಅನ್ಯಾಯಕ್ಕೆ ಅವನಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು. CT ರವಿಗೆ ಉಚ್ಚಾಟನೆ ಮಾಡಿದ್ರೆ ಅವ್ರ ಇಚ್ಛಾಶಕ್ತಿ ಗೊತ್ತಾಗುತ್ತೆ. ಇಲ್ಲಾಂದರೆ ಇವರೆಲ್ಲ ಬೂಟಾಟಿಕೆ BJP ಬಂಡರು ಏನು ಬೇಕಾದ್ರೂ ಮಾಡೋಕ್ಕೆ ಹೇಸಲ್ಲ ಅಂತ ಅವ್ರ ಮನಸ್ಥಿತಿ. ಈಗ FIR ಆಗಿದೆ. ಈಗ ಈ ಒಂದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಕಡೆಗಾದರೆ, ಇನ್ನು ಪಕ್ಷದ ವತಿಯಿಂದ ಯಾವ ರೀತಿಯಾಗಿ ಹೋರಾಟ ಆ ಬಗ್ಗೆ ಏನಾದರೂ ಮಾತಾಡಿದ್ರೆ ಮೇಡಮ್ ತಮ್ಮ ಜೊತೆ ಏನಾದರೂ ಹಂಚ್ಕೊಂಡ್ರೆ ಅಂತ? ಪಕ್ಷ ಅವರೇನು ಮಾತಾಡಿಲ್ಲ, ಅವ್ರು ಹೆಂಗೆ ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಹಿರಿಯರು ಇದ್ದೀರಿ. ವಾಲಂಟ್ರಿಯಾಗೆಲ್ಲ ನಾವೇ ಎಲ್ಲ ಜಿಲ್ಲೆ ಕರ್ನಾಟಕದ ಜಿಲ್ಲೆ ಪೂರ್ತಿ ಜಿಲ್ಲೆಯಾದ್ಯಂತ ನಾಳೆ ಸ್ಟ್ರೈಕ್ ಮಾಡ್ತೀವಿ, ಎಲ್ಲ ಪ್ರತಿಭಟನೆ ಮಾಡ್ತೀವಿ, ಖಂಡಿಸ್ತೀವಿ. ಅವನಿಗೆ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಬೇಕು, MLC ಮೆಂಬರ್ಶಿಪ್ ತೆಗಿಬೇಕು. ಆದ ನಂತರ ಏನು ಹೇಳಿದ್ರು ಮೇಡಮ್ ಅವರು? ಮೇಡಮ್ನವರು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆ ಮೇಲೆ ಈ ರೀತಿ ಅವೇಚ ಶಬ್ದಗಳಿಂದ ನಿಂದಿಸೋದು, ಅವರು ರಾಜಕೀಯ ಬೆಳವಣಿಗೆ ಅವ್ರು ಸಹಿಸಲಾರದೆ ಈ ರೀತಿ ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ. CT ರವಿ ದೊಡ್ಡ ಲಫಂಗ, ಒಬ್ಬ ದೊಡ್ಡ ಲಫಂಗ ಅಂದರೆ ದೊಡ್ಡ ಲಫಂಗ ಅವನು. ಅವನಿಗೆ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡಬೇಕು, ಹೆಣ್ಮಕ್ಳ ಬಗ್ಗೆ ಯಾವ ರೀತಿ ಕಾಣಬೇಕು ಅನ್ನೋದನ್ನು ಸ್ವಲ್ಪ ಪ್ರಜ್ಞೆ ಇಲ್ಲ ಅವನಿಗೆ. ಇದು ಈ ಘಟನೆಯನ್ನು ಖಂಡಿಸ್ತೀನಿ. BJPಯವರು ಮಾತಾಡಿದ್ರೆ ಮಹಿಳೆ ಪರ ಅಂತಾರೆ. ಈಗ ಮಹಿಳೆಗಾಗಿರೋ ಅನ್ಯಾಯಕ್ಕೆ ಅವನಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು. CT ರವಿಗೆ ಉಚ್ಚಾಟನೆ ಮಾಡಿದ್ರೆ ಅವ್ರ ಇಚ್ಛಾಶಕ್ತಿ ಗೊತ್ತಾಗುತ್ತೆ. ಇಲ್ಲಾಂದರೆ ಇವರೆಲ್ಲ ಬೂಟಾಟಿಕೆ BJP ಬಂಡರು ಏನು ಬೇಕಾದ್ರೂ ಮಾಡೋಕ್ಕೆ ಹೇಸಲ್ಲ ಅಂತ ಅವ್ರ ಮನಸ್ಥಿತಿ. ಈಗ FIR ಆಗಿದೆ. ಈಗ ಈ ಒಂದು ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಕಡೆಗಾದರೆ, ಇನ್ನು ಪಕ್ಷದ ವತಿಯಿಂದ ಯಾವ ರೀತಿಯಾಗಿ ಹೋರಾಟ ಆ ಬಗ್ಗೆ ಏನಾದರೂ ಮಾತಾಡಿದ್ರೆ ಮೇಡಮ್ ತಮ್ಮ ಜೊತೆ ಏನಾದರೂ ಹಂಚ್ಕೊಂಡ್ರೆ ಅಂತ? ಪಕ್ಷ ಅವರೇನು ಮಾತಾಡಿಲ್ಲ, ಅವ್ರು ಹೆಂಗೆ ಮಾಡ್ರಿ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಹಿರಿಯರು ಇದ್ದೀರಿ. ವಾಲಂಟ್ರಿಯಾಗೆಲ್ಲ ನಾವೇ ಎಲ್ಲ ಜಿಲ್ಲೆ ಕರ್ನಾಟಕದ ಜಿಲ್ಲೆ ಪೂರ್ತಿ ಜಿಲ್ಲೆಯಾದ್ಯಂತ ನಾಳೆ ಸ್ಟ್ರೈಕ್ ಮಾಡ್ತೀವಿ, ಎಲ್ಲ ಪ್ರತಿಭಟನೆ ಮಾಡ್ತೀವಿ, ಖಂಡಿಸ್ತೀವಿ. ಅವನಿಗೆ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಬೇಕು, MLC ಮೆಂಬರ್ಶಿಪ್ ತೆಗಿಬೇಕು.